ಹಲ್ಲೆಲೂಯ. ಒಂದು ಸಮಯದಲ್ಲಿ ನಾನು ನಡೆಸಿದಂತ ಒಂದು ಪ್ರೋಗ್ರಾಮ್ ಆಗಿದೆ, ಎಲ್ಲರಿಗೂ ಸುಪರಿಚಿತವಾದಂಥ ಒಂದು ಸ್ಪೆಷಲ್ ಪ್ರೋಗ್ರಾಮ್. ಆದರೆ ಇವತ್ತು ಅದೇ ಪ್ರೋಗ್ರಾಮ್ ಒಂದು ಸ್ವಲ್ಪ ವ್ಯತ್ಯಾಸವನ್ನ ಮಾಡಿ ನಡೆಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೊದಲನೇದಾಗಿ ನನಗೆ ಈ ವೇದಿಕೆಯಲ್ಲಿರೋ ಸೇವಕರು ಬಂದಿರೋದೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆ. ನಾನು ನಡೆಸಲಿಕ್ಕೆ ಹೋಗ್ತಾ ಇರುವಂತಹ ಪ್ರೋಗ್ರಾಮ್ ಏನಂದ್ರೆ, ಎಲ್ಲರೂ ಗಮನವಿಟ್ಟು ಕೇಳಬೇಕು. ನಾನು ಕೆಲವೊಂದು ಐಟಮ್ಸ್ ಇಲ್ಲಿ ರೊಕ್ಕ ಕೊಟ್ಟು ತಂದು ಇಟ್ಟೇನೆ, ಅಲ್ಲಿ ಸುಜೇಶ್ ಫಾಸ್ಟ್ ಅಲ್ಲಿ ಮುಚ್ಚಿಟ್ಟಿದ್ದಾರೆ. ಅದು ನಿಮಗೆ ಬೇಕಾ ಬೇಡವಾ? ಬೇಕಲ್ಲ. ನಿಮ್ಮ ಮನೆಗೆ ನಿಮಗೆ ಉಪಯೋಗ ಮಾಡುವಂತ ಕೆಲವೊಂದು ವಸ್ತುಗಳಾಗಿದೆ. ಆದ್ರೆ ಆ ವಸ್ತುಗಳು ನಮ್ಮ ಬೈಬಲ್ ಅಲ್ಲಿ ಐತೆ, ಬಹಳ ಐಟಮ್ಸ್ ಐತೆ. ಆದ್ರೆ ಎಲ್ಲವೆಲ್ಲ ತರ್ಲಿಕ್ಕೆ ಆಗಿಲ್ಲ. ಕೆಲವೊಂದು ನನ್ನ ಕೈಯಲ್ಲಿ ಈ ಒಂದು ಅಧ್ಯಾಯವನ್ನು ಓದುವಾಗ ಅದರಲ್ಲಿ ಏನೆಲ್ಲೋ ಐಟಮ್ಸ್ ಹೆಸರು ಬರ್ದಿರ್ತದೆ. ಆ ಬೆಂಗಾರ ಮತ್ತು ವಜ್ರ ಅದೆಲ್ಲ ತರ್ಲಿಕ್ಕೆ ನನ್ನ ಕೈಯಲ್ಲಿ ಆಗಿಲ್ಲ. ನನಗೆ ಸಾಧ್ಯವಾದಂತ ಕೆಲವೊಂದು ಕಾರ್ಯಗಳನ್ನ ನಾನು ತಂದಿದ್ದೈತೆ, ಅದು ನಿಮಗೆ ನಾನು ತಿಳಿಸಲ್ಪಡ್ತೀನಿ. ಎಲ್ಲರೂ ಬೈಬಳನ್ನ ತೆಗೆದುಕೊಳ್ಳೋಣ. ನಾನು ಹೇಳುವಂಥದ್ದು, ನಮ್ಮ ಬೈಬಳಲ್ಲಿ ಎಷ್ಟು ಪುಸ್ತಕ ಐತೆ? 66. ನಾವು ಬೈಬಳ ಪುಸ್ತಕಗಳ ಹೆಸರು ಹೇಳಂಗಿಲ್ಲ, ನಂಬರು ಮಾತ್ರ ಹೇಳ್ತೀನಿ. ನೀವು ಆ ನಂಬರು ಮತ್ತು ರೆಫರೆನ್ಸ್ ಹೇಳ್ತೀನಿ. ಆ ಪುಸ್ತಕವನ್ನು ಹುಡುಕಿ ಅದರಲ್ಲಿ ಬರ್ದಿರುವಂತ ವಸ್ತು ಹೆಸರು ಯಾರು ಫಸ್ಟ್ ಹೇಳ್ತದೋ ಆ ವಸ್ತು ನನ್ನ ಕೈಯಲ್ಲಿ ಇದ್ರೆ ನಾನು ನಿಮಗೆ ಕೊಡ್ತೀನಿ. ಓಕೆನಾ? ಯಾರಿಗಾದ್ರೂ ಅರ್ಥ ಆಗಿಲ್ವಾ ಅಂದ್ರೆ ಹೇಳಬಹುದು. ಸುರೇಶ್ ಬಂದ್ರಿಗೆ ಅರ್ಥ ಆಗಿಲ್ಲ ಅಂತ ಕೊಡ್ತಾ ಇದ್ದೆ. ಅರ್ಥ ಆಗಿದ್ದಲ್ಲ? ಓಕೆ, ಥ್ಯಾಂಕ್ ಯು. ನಂಬರ್ ಅಂದ್ರೆ ಈಗ ಒಂದಿನೇ ಪುಸ್ತಕ ಯಾವುದು? ನಾನು ಆ ಪುಸ್ತಕದ ನಂಬರ್ ಮಾತ್ರ ಹೇಳ್ತೇನೆ. ಬುದ್ಧಿ ಇರೋರು ಬೇಗ ಬೇಗ ತೆಗೆದುಕೊಳ್ಳಬೇಕು. ಓಕೆ, ಓಪನ್ ದ ಬುಕ್. ನಾನು ಫಸ್ಟ್ ಕ್ವೆಶ್ಚನ್ ಹೇಳ್ಬೋದಲ್ಲ? 40ನೇ ಪುಸ್ತಕ 5ನೇ ಅಧ್ಯಾಯ 13ನೇ ವಾಕ್ಯ. 40ನೇ ಪುಸ್ತಕ 5ನೇ ಅಧ್ಯಾಯ 13ನೇ ವಾಕ್ಯ. ಅದರಲ್ಲಿ ಒಂದು ಐಟಮ್ ಹೆಸರು ಐತೆ, ಅದು ನೀವು ಹೇಳಿದ್ರೆ ನಾನು ನಿಮಗೆ ಕೊಡ್ತೇನೆ. 40ನೇ ಪುಸ್ತಕ 5ನೇ ಅಧ್ಯಾಯ 13ನೇ ವಾಕ್ಯ. ವೆರಿ ಗುಡ್, ವೆರಿ ಗುಡ್. ಓಕೆ, ಅವರದು ಮುಂದೆ ಬಂದು ಆ ಉಪ್ಪನ್ನ ತೆಗೆದುಕೊಳ್ಳಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಒಂದು ಪ್ಯಾಕೆಟ್ ಉಪ್ಪನ್ನ ನಾನು ಗಿಫ್ಟ್ ಕೊಡಕತ್ತಿದ್ದೆ. ಹೇಳ್ರಿ ಎಲ್ಲರೂ. ಓಕೆ, ಗುಡ್ ಗುಡ್. 2ನೇ ಪುಸ್ತಕ 33ನೇ ಅಧ್ಯಾಯ 2ನೇ ವಾಕ್ಯ. 2ನೇ ಪುಸ್ತಕ 33ನೇ ಅಧ್ಯಾಯ 2ನೇ ವಾಕ್ಯ. 33ನೇ ಅಧ್ಯಾಯ 2ನೇ ವಾಕ್ಯ. ಅದು ವಾಕ್ಯ ನನಗೆ ಬೇಡ, ಅದರಲ್ಲಿರೋ ವಸ್ತು ಹೆಸರು ಬೇಕು. ಹೇಳಿದ್ರು. ಓಕೆ, ಮುಂದೆ ಬಂದು ಆ ಜೇನುತುಪ್ಪನ್ನ ತೆಗೆದುಕೊಳ್ಳಬೇಕು. ಪಾಪುಗೆ ಕೊಡಕ್ಕೆ ಬರ್ತದೆ. ದೊಡ್ಡೊಂದು ಹಾಲಿದ್ದು. ಓಕೆ, ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ 3ನೇ ಕ್ವೆಶ್ಚನ್. 66ನೇ ಪುಸ್ತಕ 18ನೇ ಅಧ್ಯಾಯ 12ನೇ ವಾಕ್ಯ. 66ನೇ ಪುಸ್ತಕ 12ನೇ ಅಧ್ಯಾಯ. ಅದರಲ್ಲಿ ನನ್ನ ಕಡೆ ಇರೋ ಚಿನ್ನಗಳೆಲ್ಲ ತಂದಿಲ್ಲ ಅಂತ ಮೊದಲೇ ಹೇಳಿನಿ. ನಾನು ತಂದಿದ್ದ ವಸ್ತು ಹೇಳಿದ್ರೆ ನಾನು ಈಗ ಕೊಡ್ತೇನೆ. ಇಲ್ಲ, ಈಗ ಈ ವಾಕ್ಯದಲ್ಲಿ ಬರ್ದಿರೋದು ನಾನು ಬೇರೊಂದು ಹೇಳ್ರಿ. ಯಾವ್ದಾದ್ರೆ ಯಾರು ಆ ಪಾಯಿಂಟ್ ಹೇಳಿದ್ರೆ ನಾನು ಅವ್ರಿಗೆ ಕರಿತೀನಿ. ಅರ್ಚನಾ ಮದ್ದು, ಲವಂಗ, ಚಕ್ಕೆ ಲವಂಗ. ಇವತ್ತು ಹೋಗಿ ಬಿರಿಯಾನಿ ಮಾಡ್ರಿ. ಚಕ್ಕೆ ಲವಂಗ ಕೊಡಕತ್ತೀನಿ. ನೆಕ್ಸ್ಟ್ 40ನೇ ಪುಸ್ತಕ 13ನೇ ಅಧ್ಯಾಯ 31ನೇ ವಾಕ್ಯ. 40ನೇ ಪುಸ್ತಕ 13ನೇ ಅಧ್ಯಾಯ 31ನೇ ವಾಕ್ಯ. ಎಸ್, ಪ್ರೈಸಿ ಮುಂದೆ ಬಂದು ಇವತ್ತು ಒಗ್ಗರಣೆ ಮಾಡಕ್ಕೆ ಸಾಸಿವೆ ತಗೊಳಕತ್ತ. ಎಲ್ಲರೂ ಉಪಯೋಗ ಮಾಡ್ರಿ, ತಲೆ ವರ್ಕ್ ಮಾಡ್ರಿ. ಒಳ್ಳೆ
ಓಕೆ, ನಾನು ಸಾಸಿವೆ ಕೊಡಕತ್ತೀನಿ. ನೆಕ್ಸ್ಟ್ 18ನೇ ಪುಸ್ತಕ, ವೆರಿ ಒಳ್ಳೆ ಒಂದು ಪದಾರ್ಥ ಐತೆ ಅಲ್ಲಿ, ನಿಮಗೆಲ್ಲರಿಗೂ ಉಪಯೋಗ ಬರ್ತದೆ. 18ನೇ ಪುಸ್ತಕ 6ನೇ ಅಧ್ಯಾಯ 6ನೇ ವಾಕ್ಯ. 18ನೇ ಪುಸ್ತಕ 18ನೇ ಪುಸ್ತಕ 6:6. ಆಶೀರ್ವಾದ ಮುಂದೆ ಬರ್ಬೋದು. ಮೊಟ್ಟೆ ಬಹಳ ತಂದಿಲ್ಲ, 2 ತಂದಿದ್ದೆ ನಾನು. ನೆಕ್ಸ್ಟ್ 59ನೇ ಅಧ್ಯಾಯ, 59ನೇ ಪುಸ್ತಕ 5ನೇ ಅಧ್ಯಾಯ 14ನೇ ವಾಕ್ಯ. 59ನೇ ಪುಸ್ತಕ 5ನೇ ಅಧ್ಯಾಯ 14ನೇ ವಾಕ್ಯ. 5:14. ಓಕೆ, ದೀಪಾಸ್ ಎಷ್ಟು ಮುಂದೆ ಬಂದು ಆ ಎಣ್ಣೆಯನ್ನ ತಗೊಂಡು ಇವತ್ತು ಒಗ್ಗರಣೆ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ 40ನೇ ಪುಸ್ತಕ 23ನೇ ಅಧ್ಯಾಯ 23ನೇ ವಾಕ್ಯ. ಅದರಲ್ಲಿ ಕೆಲವೊಂದು ಪದಾರ್ಥಗಳೈತೆ, ನಾನ್ ತಂದಿದ್ದ ಐಟಮ್ ಹೇಳ್ಬೇಕಾ? ಯಾರು ಹೇಳಿದ್ರು? ಜೀರಿಗೆ ನೋಡಿ ಬಿಡಿ, ಇದೆಲ್ಲ ನಮ್ಮ ಬೈಬಲ್ ಒಳಗೆ ಐತೆ. ಇನ್ನೂ ಐತೆ, ಮೀನಾ ಮಟನು ಎಲ್ಲ ಐತೆ, ಆದ್ರೆ ನನ್ನ ಕೈನಲ್ಲಿ ರೊಕ್ಕ ಇರಲಿಲ್ಲ ತರ್ಲಿಕ್ಕೆ. ಓಕೆ, ನೆಕ್ಸ್ಟ್ 26ನೇ ಪುಸ್ತಕ 4ನೇ ಅಧ್ಯಾಯ 9ನೇ ವಾಕ್ಯ. 26ನೇ ಪುಸ್ತಕ 4ನೇ ಅಧ್ಯಾಯ 9ನೇ ವಾಕ್ಯ. ಅಲಸಂದೆ. ಓಕೆ, ಅಲಸಂದೆ ಆಲ್ಮೋಸ್ಟ್. ಓಕೆ, ನೆಕ್ಸ್ಟ್ 2ನೇ ಪುಸ್ತಕ 33ನೇ ಅಧ್ಯಾಯ 2ನೇ ವಾಕ್ಯ. 33:2 2ನೇ ಪುಸ್ತಕ. ಅರ್ಚನಾ ಮಾಡಿಕೊಡ್ಬೇಕಾ? ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಲಾಸ್ಟ್ 23ನೇ ಪುಸ್ತಕ 7ನೇ ಅಧ್ಯಾಯ 15ನೇ ವಾಕ್ಯ. 23ನೇ ಪುಸ್ತಕ 7:15. 7:15. 7:15. ನಾನಂತ ಜೇನುತುಪ್ಪ ಕೊಟ್ಟಾಯ್ತು, ಬೇರೆ ಏನಾದ್ರೂ ಹೇಳ? ಚಂದನ ಸ್ಪಂದನ. ಓಕೆ, ಇನ್ನೊಂದು 4ನೇ ಪುಸ್ತಕ 11:5. ಅದರೊಳಗೆ ಬಹಳ ಐತೆ, ನಾನ್ ತಂದಿದ್ದೆ ಹೇಳ್ಬೇಕಾ? 4ನೇ ಪುಸ್ತಕ ತಂದಿಲ್ಲ. ಎಸ್, ಓಕೆ, ಉಳ್ಳಾಗಡ್ಡಿ. ಇಷ್ಟ ಆಯ್ತಾ ಪ್ರೋಗ್ರಾಮ್? ಓಕೆ, ಅಂದ್ರೆ